ನಮಗೆ ಏನೋ ದೇವ್ರ ಸಹಕಾರ, ನಮ್ಮ ದೊಡ್ಡವರು ಗುರು ಹಿರಿಯರ ಸಹಕಾರ, ಭಗವಂತ ಶಕ್ತಿ ಕೊಡಬೇಕು. ಮತ್ತು ನಮ್ಮ ಗುರು ಹಿರಿಯರು ನಮ್ಮ ಭಾರಿ ಸಹಕಾರ ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಹಿಂದೂ ಬಗ್ಗೆ ಒಂದು ಅವೇರ್ನೆಸ್ ಬರಬೇಕು, ನಾವೆಲ್ಲ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಹೇಳ್ಕೊಡ್ಬೇಕು ಅನ್ನೋ ಕಾರಣದಿಂದ ಶ್ರೀರಾಮನವಮಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀರಾಮನವಮಿ ಅಂತ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. 15-20 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಒಂದು 8-9 ವರ್ಷ 10 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಏನೋ ದೇವ್ರ ಸಹಕಾರ, ನಮ್ಮ ದೊಡ್ಡವರು ಗುರು ಹಿರಿಯರ ಸಹಕಾರ ಕೊಟ್ಟು ನಾವು ಅದನ್ನ ಬೆಳೆಸ್ಕೊಂಡು ಹೋಗುವಂಥ ನಮಗೆ ಭಗವಂತ ಶಕ್ತಿ ಕೊಡಬೇಕು. ಮತ್ತು ನಮ್ಮ ಗುರು ಹಿರಿಯರು ನಮ್ಮ ಭಾರಿ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಬಿಲ್ಡಿಂಗ್ ಓನರ್ ಆಗಲಿ, ನಮ್ಮ ಇವರಾಗಲಿ ಎಲ್ಲಾದ್ರೂ ನಮ್ಮ ಭಾರಿ ಸಹಕಾರ ಕೊಟ್ಟಿದ್ದಾರೆ ಸರ್, ಅಷ್ಟೇ ಹೇಳಬಲ್ಲೆ ಸರ್. ಉದ್ದೇಶ ಏನಂತ ಹೇಳಿದರೆ, ರಾಮನವಮಿ ದಿವಸ ಎಲ್ಲ ಕಡೆನೂ ಹಂಚ್ತಾರಲ್ಲ, ಅದಕ್ಕೆ ನಾವು ಸ್ವಲ್ಪ ಒಂದು 10 ದಿವಸ ಬಿಟ್ಟು ಮಾಡೋಣ ಅಂತ, ಎಲ್ಲರಿಗೂ ಸಿಕ್ಕಲಿ ಅಂತ. ಅವತ್ತಿನ ದಿವಸ ಎಲ್ಲ ಕಡೆ ಸಿಗುತ್ತೆ, ಇವತ್ತಿನ ದಿವಸ ಇದಾಗೋದಿಲ್ಲ ಅಲ್ಲ ಅಂತ ನಾವೊಂದು ಹೆಚ್ಚು ಕಡಿಮೆ ಒಂದು 2,500-3 ಸಾವಿರ ಜನಿಗೆ ಇದು ಮಾಡಿದ್ದೀವಿ ಸರ್. ಅದಕ್ಕೆ ಎಲ್ಲರಿಗೂ ಹಂಚೋಣ ಅಂತ. ಅದರ ಈಗ ಪಾನಕ, ಮಜ್ಜಿಗೆ, ಕೋಸಂಬರಿ, ಕೇಸರಿ ಬಾತು, ವಾಂಗಿ ಬಾತು ಎಲ್ಲ ಇಟ್ಕೊಂಡಿದ್ದೀವಿ ಸರ್. ಶ್ರೀರಾಮನವಮಿ 1-2 ತಿಂಗಳಿಗೆ ಬೇಸಿಗೆ ಇರೋದ್ರಿಂದ ಪ್ರತಿಯೊಂದು ಕಡೆಯೂ ಇದು ಶ್ರೀರಾಮನವಮಿ ಮಾಡ್ತಾಯಿದ್ದಾರೆ. ಶ್ರೀರಾಮ ಗೆಳೆಯರ ಬಳಗ, ಆಮೇಲೆ ನಮ್ಮ ದೇವೇಂದ್ರ ಸಾರು, ಆಮೇಲೆ ಎಲ್ಲ ಇಲ್ಲಿರೋ ಕಮರ್ಷಿಯಲ್ ಅಂಗಡಿಯವರು, ಈ ರೋಡವರೆಲ್ಲ ಸೇರಿ ಒಂದು 10-15 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಎಲ್ಲರಿಗೂ ಬೇಸಿಗೆಯಲ್ಲಿ ಶ್ರೀರಾಮನವಮಿ ಜಯಂತಿ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹಿಂದೂ ಬಗ್ಗೆ ಒಂದು ಅವೇರ್ನೆಸ್ ಬರಬೇಕು, ನಾವೆಲ್ಲ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಹೇಳ್ಕೊಡ್ಬೇಕು ಅನ್ನೋ ಕಾರಣದಿಂದ ಭಾಳ ಅಚ್ಚುಕಟ್ಟಾಗಿ ಇದು ಶ್ರೀರಾಮನವಮಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಬಿಸಿಲಲ್ಲಿ ಮಜ್ಜಿಗೆ, ಪಾನಕ, ಒಂದಿನ ಊಟ ಥರದಲ್ಲೇ ಮಾಡ್ತಾಯಿದ್ದಾರೆ, ಬಫೆ ಥರನೇ ಮಾಡ್ತಾಯಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ನಾವು ಮುನಿರೆಡ್ಡಿ ಅವ್ರ ಮಗ ದೇವೇಂದ್ರ ರೆಡ್ಡಿ ಅಂತ, ಈ ಬಡಾವಣೆ ಮಾಲೀಕರು. ಮುನಿರೆಡ್ಡಿ ಬಡಾವಣೆ ಅಂತ ಇದು. ಸುಮಾರು ನಾವು ಬಂದು ಇಲ್ಲಿ ಸ್ಥಳೀಯರು, ನಾವು ಬಂದು BDAಗೆ ಮುಂಚೆ ಬಂದಿರೋದು. ಸೊ ಹಂಗಾಗಿ ನಮ್ಮ ಅಶೋಕ್ ಸಾಹೇಬರು ನಮ್ಮ ತಂದೆಯವ್ರ ಪುಟ್ಟುವಳಿನ ಇಲ್ಲಿ ಇಟ್ಟು ಮಾಡಿದ್ದಾರೆ. ನಮ್ಮ ಕಬ್ಬಾಳು ಮಹೇಶ್ ಅವರೆಲ್ಲ ಸಹಕಾರ ಮಾಡಿ ಇಲ್ಲಿ ನೆರವೇರಿಸ್ತಾ ಇದ್ದೀವಿ. ಶ್ರೀರಾಮನವಮಿ ಅಂತ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. 15-20 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಹಂಗಾಗಿ ಈ ವರ್ಷವೂ ಮಾಡಿದ್ದೀವಿ. ಎಲ್ಲರೂ ಇಲ್ಲಿ ನಮ್ಮ ಮುನಿರೆಡ್ಡಿ ಬಡಾವಣೆಗೆ ಎಲ್ಲರೂ ಸಹಕಾರ ಮಾಡಿ, ಎಲ್ಲರೂ ಕರೆಸಿ ಮಾಡಿಸಿ ಎಲ್ಲ ಮಾಡ್ತಾಯಿದ್ದೀವಿ. ಎಲ್ರಿಗೂ ಪಾಣಿಕೆ, ಮಜ್ಜಿಗೆ ಮತ್ತು ಕೇಸರಿ ಬಾತು ಮತ್ತು ರೈಸ್ ಬಾತ್ ಅದೆಲ್ಲ ನೀಡ್ತೀವಿ, ಉಪಹಾರ ಕೊಡ್ತಾಯಿದ್ದೀವಿ. ರಾಮನವಮಿ ಒಂದೇ ದಿನ ಮಾಡ್ತೀರಾ, ಬೇರೆ ಏನೋ ಕಾರ್ಯಕ್ರಮ ಎಲ್ಲ ಮಾಡ್ತೀರಾ? ಇಲ್ಲ, ಬೇರೆ ಅಪ್ಪು ಬರ್ತಡೇ ದಿವಸನೂ ಮಾಡ್ತೀವಿ, ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತೀವಿ. ಸೊ ಇದೆಲ್ಲ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ನಮ್ಮ ಕಬ್ಬಾಳು ಮಹೇಶಿ ಗಣೇಶ್ ಮಂದಿರ ವಾರ್ಡ್ರಿಂದ ಅವರು ನಮ್ಗೆ ಸಹಕರಿಸ್ತಾ ಇದ್ದಾರೆ. ಸೊ ಅವರಿಂದ ನಮಗೆ ಭಾಳ ಸಂತೋಷ, ಬಂದಿದ್ದಕ್ಕೂ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಈ ಭಾಗದ ಜನರು ಕಬ್ಬಾಳು ಮಹೇಶ ತುಂಬ ಅನೇಕ ಸಮಾಜ ಸೇವನೆ ಮಾಡ್ತಾರೆ. ಏನೇ ಕಷ್ಟ ಅಂದ್ರೆ ಬಂದ್ರೂ ಒಂದು ರಾತ್ರಿ ಬಂದು ಅವರು ಸ್ಪಂದನೆ ಮಾಡ್ತಾರೆ. ಅವ್ರ ಬಗ್ಗೆ ತಾವು ಏನಂತೀರ ಸರ್? ಖಂಡಿತ ಅವ್ರು ಏನೇ ಹೇಳಿದ್ರು ಖಂಡಿತವಾಗಿ ಅದು ಸ್ವೀಕರಿಸಿ ಬಂದು ಮಾಡಿ ಅದೇನಾಗಿ ಕುಂದುಕೊರತೆಗಳೆಲ್ಲ ನೆರವೇರಿಸ್ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಜೈ ಶ್ರೀರಾಮ್.